ಕಸ ಹಾಕಿ ಬರ್ತೀನಿ ಅಂತ ಹೇಳಿ ಮನೆಯಿಂದ ಹೊರ ಹೋಗಿರುವಂತಹ ಮಹಿಳೆ ನಾಪತ್ತೆ ಆಗ್ತಾಳೆ. ಬಾಗಲಕೋಟೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಬ್ಯಾಗ್ ಹಿಡಿದು ಕಸ ಹಾಕಿ ಬರ್ತೀನಿ ಅಂತ ಹೇಳಿದ್ದವಳು ಮತ್ತೆ ಹೋಗಿದ್ದೆಲ್ಲಿಗೆ ಅನ್ನುವಂಥ ಪ್ರಶ್ನೆ. ಪರಿಚಿತ ವ್ಯಕ್ತಿಯ ಜೊತೆ ಮಹಿಳೆ ಮನೆ ಬಿಟ್ಟು ಪರಾರಿಯಾಗಿದ್ದಾಳೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಕಸ ಹಾಕಿ ಬರ್ತೀನಿ ಅಂತ ಹೇಳಿ ಮನೆಯಿಂದ ಹೊರ ಹೋಗಿರುವಂತಹ ಮಹಿಳೆ ದಿಢೀರಾಗಿ ನಾಪತ್ತೆ ಆಗ್ತಾಳೆ. ಅದಾದ ನಂತರ ಎಲ್ಲಿ ಹೋದ್ಲು ಅನ್ನುವಂಥ ಪ್ರಶ್ನೆ ಹುಟ್ಟುತ್ತೆ. ಅದಾದ ನಂತರ ಈಗ ಗೊತ್ತಾಗ್ತಾ ಇರುವಂಥದ್ದು ಪರಿಚಿತ ವ್ಯಕ್ತಿಯ ಜೊತೆ ಮನೆ ಬಿಟ್ಟು ಈಕೆ ಪರಾರಿಯಾಗಿದ್ದಾಳೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಏಪ್ರಿಲ್ 11ರ ರಾತ್ರಿ ಸುಮಾರು 11:57 ಸುಮಾರಿಗೆ ಮನೆ ಬಿಟ್ಟು ಹೋಗಿರುವಂಥ ಮಹಿಳೆ ಪ್ರಿಯಾಂಕಾ ಮನೆಯಿಂದ ಹೊರ ಹೋಗಿರೋ ದೃಶ್ಯಗಳು ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅದರಲ್ಲೂ ಕೂಡ ಅದೇ ಒಂದು ಏರಿಯಾದಲ್ಲಿ ಇರುವಂತಹ ಯುವಕನ ಜೊತೆ ಈಕೆ ಪರಾರಿಯಾಗಿದ್ದಾಳೆ ಅನ್ನುವಂಥ ಆರೋಪ ಈಗ ಇವರ ಕುಟುಂಬಸ್ಥರು ಸದ್ಯಕ್ಕೆ ಮಾಡ್ತಿರುವಂಥದ್ದು. ದಿಢೀರಾಗಿ ಕಸ ಹಾಕ್ತೀನಿ ಅಂತ ಹೇಳಿ ಮನೆಯಿಂದ ಹೊರ ಹೋಗಿರ್ತಾಳೆ. ಅದಾದ ನಂತರ ಈಕೆ ಬರೋದಿಲ್ಲ, ನಾಪತ್ತೆ ಆಗ್ತಾಳೆ. ಎಲ್ಲರೂ ಕೂಡ ಹುಡುಕಾಡ್ತಾರೆ, ಕಾಲ್ ಮಾಡ್ತಾರೆ. ಆದರೆ ಅದಾದ ನಂತರ ಗೊತ್ತಾಗೋದು ಈಕೆ ಅದೇ ಏರಿಯಾದಲ್ಲಿ ಇರುವಂಥ ಓರ್ವ ಯುವಕನ ಜೊತೆ ಪರಾರಿಯಾಗಿದ್ದಾಳೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬ್ಯಾಗ್ ಹಿಡಿದು ಕಸ ಹಾಕಿ ಬರ್ತೀನಿ ಅಂತ ಹೇಳಿ ಮನೆಯಿಂದ ಹೇಳಿ ಅಲ್ಲಿಂದ ಹೊರಟಿರ್ತಾಳೆ. ಏಪ್ರಿಲ್ 11ರಂದು ನಡೆದಿರುವಂಥ ಘಟನೆ ಇದು. ಏಪ್ರಿಲ್ 11 ರಾತ್ರಿ ಸುಮಾರು 12 ಗಂಟೆಯಲ್ಲಿ ಮನೆ ಬಿಟ್ಟು ಈಕೆ ಪರಾರಿಯಾಗಿದ್ದಾಳೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಿಯಾಂಕಾ ಅನ್ನೋ ಮಹಿಳೆ ಮನೆಯಿಂದ ಹೊರ ಹೋಗಿರುವಂತಹ ದೃಶ್ಯಗಳು ಸಿಸಿಟಿವಿಯಲ್ಲಿ ಈಗ ಕ್ಯಾಪ್ಚರ್ ಆಗಿದೆ. ಈ ತನಿಖೆ ಒಂದು ಕಡೆ ಪೊಲೀಸರು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕುಟುಂಬಸ್ಥರು ಮಾಡ್ತಾ ಇರುವಂಥ ಆರೋಪ ಈ ರೀತಿಯಾಗಿದೆ. ಅಂತಂದ್ರೆ ಅದೇ ಏರಿಯಾ ಒಂದು ಯುವಕನ ಜೊತೆ ಈಕೆ ಪರಾರಿಯಾಗಿದ್ದಾಳೆ ಅನ್ನುವಂಥದ್ದು ಮತ್ತೊಂದು ಗಂಭೀರ ಆರೋಪ. ಬ್ಯಾಗ್ ಹಿಡಿದು ಕಸ ಹಾಕಿ ಬರ್ತೀನಿ ವಾಪಸ್ ಅಂತ ಹೇಳಿ ಈಕೆ ಮನೆಯಿಂದ ಹೊರಗೆ ಹೋಗಿರ್ತಾಳೆ. ಅದಾದ ನಂತರ ನಾಪತ್ತೆ ಆಗ್ತಾಳೆ. ಏಪ್ರಿಲ್ 11ರ ರಾತ್ರಿ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಪ್ರಿಯಾಂಕಾ ಮನೆಯಿಂದ ಹೊರ ಹೋಗಿರುವಂತಹ ದೃಶ್ಯಗಳು ಎಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮನೆಯವರೆಲ್ಲರೂ ಕೂಡ ಹುಡುಕಾಡ್ತಾರೆ. ಅದಾದ ನಂತರ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಇಲ್ಲಿ ಕಸ ಹಾಕಿ ಬರ್ತೀನಿ ಅಂತ ಹೇಳಿ ಮನೆಯಿಂದ ಹೊರ ಹೋಗಿರುವಂತಹ ಮಹಿಳೆ ಅದಾದ ನಂತರ ವಾಪಸ್ ಬರೋದಿಲ್ಲ. ಆದ್ರೆ ಕುಟುಂಬಸ್ಥರು ಆರೋಪ ಮಾಡ್ತಾ ಇರುವಂತದ್ದು ಅದೇ ಏರಿಯಾ ಹುಡುಗನ ಜೊತೆ ಈಕೆ ಓಡೋಗಿದ್ದಾಳೆ, ಪರಾರಿಯಾಗಿದ್ದಾಳೆ ಅನ್ನುವಂತ ಆರೋಪ. ಇದು ಎಷ್ಟು ಸತ್ಯ, ಏನಿದೆ ಹೆಚ್ಚಿನ ಮಾಹಿತಿ? ರೋಶ್ನಿ, ಇದು ಬೆಂಗಳೂರಿನ ನಡೆದಿರುವಂತ ಘಟನೆ. ಅಂದ್ರೆ ಇದೇ ತಿಂಗಳ 11ರ ರಾತ್ರಿ 11:57 ಸುಮಾರಿಗೆ ಆ ಗಂಡ ಶರತ್ ಕುಮಾರ್ ಮನೆಯಲ್ಲಿ ಇರುವಂತ ಸಂದರ್ಭದಲ್ಲಿ ಆಕೆಯ ಒಂದು ಪತ್ನಿ ಏನಿದ್ದಾಳೆ ಆಕೆ ಒಂದು ಕಸವನ್ನ ಹಾಕಿ ಬರ್ತೀನಿ ಅಂತೇಳಿ ಬ್ಯಾಗ್ ಅನ್ನ, ಅಂದ್ರೆ ಒಂದು ಬುಟ್ಟಿನ ಕೂಡ ತೆಗೆದುಕೊಂಡು ಹೋಗಿರ್ತಾಳೆ. ಜೊತೆಗೆ ಕೈಯಲ್ಲಿ ಒಂದು ಬ್ಯಾಗ್ ಅನ್ನು ಕೂಡ ತೆಗೆದುಕೊಂಡು ಹೋಗಿರ್ತಾಳೆ. ಇದ್ಯಾವುದೂ ಕೂಡ ಗಂಡನಿಗೆ ಅರಿವಿಲ್ಲ. ಯಾಕಂದ್ರೆ ಈಕೆ ಮೊದಲೇ ಪ್ಲಾನ್ ಅಂತೆ ಗಂಡನಿಗೆ ನಿದ್ದೆಯ ಮಾತ್ರೆಯನ್ನ ಹಾಕೊಟ್ಟು ಮಲಗಿಸಿದ ನಂತರವಾಗಿ ನಾನು ಕಸ ಹಾಕ್ಬಿಟ್ಟು ಬರ್ತೀನಿ ಅಂತ ಹೋಗಿರ್ತಾಳೆ. ಇಲ್ಲಿ ಮೇಲ್ನೋಟಕ್ಕೆ ಯಾವಾಗ ಈಕೆ ಬರೋದಿಲ್ವೋ, ಬೆಳಗ್ಗೆ ಎದ್ದಂತ ಸಂದರ್ಭದಲ್ಲಿ ಗಂಡನಿಗೆ ಎಲ್ಲಿ ಹೋದ್ಲು ನನ್ನ ಹೆಂಡತಿ ಅಂತೇಳಿ ಹುಡುಕಾಟವನ್ನ ಮಾಡ್ತಿರ್ತಾರೆ. ಅಕ್ಕಪಕ್ಕದ ಮನೆಯವ್ರನ್ನು ಕೂಡ ವಿಚಾರಿಸುವಂತ ಸಂದರ್ಭದಲ್ಲಿ ಯಾರು ಕೂಡ ನೋಡಿಲ್ಲ ಅಂತ ಹೇಳಿರ್ತಾರೆ. ನಂತರ ಅಲ್ಲೇ ಇದ್ದಂತ ಪಕ್ಕದ ಮನೆಯಲ್ಲಿ ಇದ್ದಂತ ಸಿಸಿಟಿವಿ ಏನಿದೆ ಅಲ್ಲಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಆಕೆ ಒಂದು ಕಸದ ಬುಟ್ಟಿ ಸೇರಿದಂತೆ ಒಂದು ಕೈಯಲ್ಲಿ ಬ್ಯಾಗ್ ಅನ್ನು ಕೂಡ ಎತ್ಕೊಂಡು ಹೋಗಿರ್ತಾಳೆ. ಇಲ್ಲೆಲ್ಲ ಒಂದು ಅನುಮಾನ ಉಂಟಾಗುತ್ತೆ. ಗಂಡನಿಗೆ ಕೂಡಲೇ ಬಗಲಗುಂಟೆ ಪೊಲೀಸ್ ಠಾಣೆಗೆ ಹೋಗಿ ಹೆಂಡತಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತೇಳಿ ಕಂಪ್ಲೇಂಟ್ ಕೂಡ ಕೂಡ್ತಾನೆ. ಅಲ್ಲಿ ಇಲ್ಲಿ ಮೊದಲಿದ್ದಾಗಿ ಪೊಲೀಸರು ಎಂಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ಅದೇ ಏರಿಯಾದಲ್ಲಿ ಕಟಿಂಗ್ ಶಾಪ್ ನಡೆಸ್ತಿದ್ದಂತ ಪ್ರಭು ಎಂಬಾತನ ಮೇಲೆ ಸಾಕಷ್ಟು ಆರೋಪವನ್ನ ಪತಿ ಕೂಡ ಮಾಡಿರ್ತಾನೆ. ಅಂದ್ರೆ ಗಂಡ ಈ ಶರತ್ ಕುಮಾರ್ ಎಂದರೆ ಗಂಡ, ಇವರು ಕೆಲ್ಸಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಪ್ರಿಯಾಂಕಾ ಪತ್ನಿ ಏನಿದ್ದಾಳೆ ಆಕೆ ಈ ಪ್ರಭು ಎಂಬಾತನ ಜೊತೆ ಸಲಿಗೆನ ಬೆಳೆಸ್ಕೊಂಡಿರ್ತಾರೆ. ಗಂಡ ಇಲ್ಲದಂತ ಸಂದರ್ಭದಲ್ಲಿ ಆತ ಮನೆಗೆ ಬಂದು ಹೋಗ್ತಿರ್ತಾನೆ. ಜೊತೆಗೆ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಕೂಡ ಅಕ್ಕಪಕ್ಕದವ್ರು ನೋಡಿರೋರು ಕೂಡ ಗಂಡನಿಗೂ ಕೂಡ ವಿಚಾರವನ್ನ ಮುಟ್ಟಿಸಿರ್ತಾರೆ. ಜೊತೆಗೆ ಹೆಂಡತಿಯ ಒಂದು ಮೊಬೈಲ್ಗೆ ಅಂದ್ರೆ ಕರೆನ್ಸಿ ರೀಚಾರ್ಜ್ ಮಾಡ್ತಿದ್ದ ಅಂತ ಹೇಳಿ ಹಿಂದೆಯೂ ಕೂಡ ಗಂಡ ಹಾಗೂ ಹೆಂಡತಿಯ ನಡುವೆ ಸಾಕಷ್ಟು ಜಗಳ ಆಗಿರುತ್ತೆ. ಗಂಡ ಸಾಕಷ್ಟು ಬುದ್ಧಿಯನ್ನು ಕೂಡ ಹೇಳಿರ್ತಾರೆ. ಇದಾದ ನಂತರವಾಗಿ ಎಲ್ಲವೂ ಕೂಡ ಸರಿ ಹೋಯ್ತು ಅನ್ನುವಂತ ಸಂದರ್ಭದಲ್ಲೇ ಇದೇ ತಿಂಗಳ 11ರ ರಾತ್ರಿ ಆಕೆ ಕಸ ಹಾಕುವಂತ ನೆಪವನ್ನ ಹೇಳಿ ಒಂದು ಬ್ಯಾಗ್ ಅನ್ನ ತೆಗೆದುಕೊಂಡು ಪ್ರಿಯಾಂಕರನ್ನ ಜೊತೆ ಓಡಿ ಹೋಗಿದ್ದಾಳೆ ಅಂತ ಹೇಳಿ ನೇರವಾಗಿ ಗಂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಪತ್ನಿ ಸಿಗದ ಹಿನ್ನೆಲೆಯಲ್ಲಿ ಯಾವಾಗ ಬಗಲಗುಂಟೆ ಪೊಲೀಸ್ನವ್ರಿಗೆ ದೂರನ್ನ ಕೊಡ್ತಾರೋ ಇಮಿಡಿಯೇಟ್ ಆಗಿ ಪೊಲೀಸ್ನವರು ಸಿಸಿಟಿವಿನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಆಕೆ ಹೋಗಿರೋದು ಕೂಡ ಗೊತ್ತಾಗುತ್ತೆ. ನಂತರ ಈ ಕಟಿಂಗ್ ಶಾಪ್ ನಲ್ಲಿ ಕೆಲಸ ಮಾಡ್ತಿದ್ದ ಪ್ರಿಯಾಂಕರ ಏನಿದ್ದಾನೆ ಆತನು ಕೂಡ ಈಗಾಗಲೇ ನಾಪತ್ತೆ ಆಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಇದೆ. ಪೊಲೀಸರು ಈಗ ಪ್ರಕರಣನ ದಾಖಲಿಸಿಕೊಂಡು ಆಕೆ ಬಳಸ್ತಿದ್ದಂತ ಮೊಬೈಲ್ ನಂಬರ್ನು ಕೂಡ ಟ್ರ್ಯಾಕ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಆದ್ರೂ ಕೂಡ ಇಬ್ರು ಕೂಡ ನಾಪತ್ತೆ ಆಗಿದ್ರೆ, ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ರು ಅನ್ನೋ ಮಾಹಿತಿಯನ್ನ ಕೆದಕುವಂತ ಕೆಲಸವನ್ನ ಬಗಲಗುಂಟೆ ಪೊಲೀಸರು ಸದ್ಯ ಮಾಡ್ತಿರುವಂತದ್ದು ರೋಶ್ನಿ.
ಎಸ್, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ಅದೇ ಏರಿಯಾದಲ್ಲಿ ಕಟ್ಟಿಂಗ್ ಶಾಪ್ ನಡೆಸ್ತಾ ಇದ್ದಂತಹ ಪ್ರಭು ಅನ್ನೋ ಯುವಕನ ಜೊತೆ ಈಕೆ ಪರಾರಿಯಾಗಿದ್ದಾಳೆ ಅಂತ ಹೇಳಿ ಈಕೆ ಗಂಡ ಈಗ ಆರೋಪ ಮಾಡ್ತಾ ಇರುವಂಥದ್ದು. ಹಾಗಾಗಿ ಈ ಕುರಿತು ಈಗ ಒಂದು FIR ಕೂಡ ದಾಖಲಾಗಿದೆ. ಪ್ರಿಯಾಂಕಾ ಪತಿಯಿಂದ ಆರೋಪ ಮಾಡ್ತಾ ಇರುವಂಥದ್ದು. ಕೆಲಸಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ರಿಯಾಂಕಾ ಪತಿ ಶರತ್ ಕುಮಾರ್ ಈ ಸಂದರ್ಭದಲ್ಲಿ ಈ ವೇಳೆ ಇಬ್ಬರು ಕೂಡ ಪರಸ್ಪರ ಭೇಟಿ ಆಗ್ತಾ ಇದ್ರು, ಪ್ರಿಯಾಂಕಾ ಹಾಗೂ ಪ್ರಭು. ಅದಾದ ನಂತರ ಪರಿಚಯ ಆಗಿ ಇದೇ ವಿಚಾರಕ್ಕೆ ಗಂಡ ಹಾಗೂ ಹೆಂಡತಿ ಮಧ್ಯೆ ತೀವ್ರವಾಗಿ ಜಗಳ ಕೂಡ ಆಗಿರುತ್ತೆ. ಮನೆಯಲ್ಲಿ ಬುದ್ಧಿವಾದ ಕೂಡ ಹೇಳ್ತಾರೆ. ಆದರೆ ಇಷ್ಟೆಲ್ಲ ಆದ ನಂತರವೂ ಕೂಡ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂತಹ ಒಂದು ಮೂಮೆಂಟ್ ಅಲ್ಲಿ ಈಕೆ ಈ ರೀತಿಯಾಗಿ ಪರಾರಿಯಾಗಿದ್ದಾಳೆ ಅನ್ನುವಂಥದ್ದು ಈಗ ಈಕೆಯ ಕುಟುಂಬಸ್ಥರು ಹಾಗೆ ಈಕೆಯ ಪತಿ ಮಾಡ್ತಾ ಇರುವಂತಹ ಒಂದು ಗಂಭೀರ ಆರೋಪ. ಹಾಗಾಗಿ ಇದೀಗ ಈ ಕುರಿತು ಒಂದು FIR ಕೂಡ ದಾಖಲಾಗಿದೆ. ಬಾಗಲಕೋಟೆಯಲ್ಲಿ ವಾಸ ಮಾಡ್ತಾ ಇದ್ದಂತಹ ಪ್ರಿಯಾಂಕಳ ಮೊಬೈಲ್ಗೆ ಆಗಾಗ ಕರೆನ್ಸಿ ಕೂಡ ಹಾಕಿಸ್ತಾ ಇದ್ದ. ಇಬ್ರು ಕೂಡ ಪರಸ್ಪರ ಬಹಳ ಗಂಟೆಗಟ್ಟಲೆ ಇಬ್ರು ಕೂಡ ಮಾತಾಡ್ತಾ ಇದ್ರು. ಇದೇ ವಿಚಾರಕ್ಕೆ ಮನೆಯಲ್ಲಿ ಗಲಾಟೆ ಕೂಡ ಆಗಿರುತ್ತೆ. ಅದಾದ ನಂತರ ಬುದ್ಧಿವಾದ ಹೇಳಿ ಎಲ್ಲವೂ ಕೂಡ ಸರಿ ಹೋಗುತ್ತೆ, ಎಲ್ಲವೂ ಕೂಡ ಇನ್ಮೇಲೆ ಆ ರೀತಿ ಮಾಡೋದಿಲ್ಲ ಅಂತ ಹೇಳಿ ಎಲ್ಲವೂ ಕೂಡ ಒಪ್ಕೊಂಡಿರ್ತಾಳೆ. ಆದರೂ ಕೂಡ ಯಾವಾಗ ಪತಿ ಮನೆಯಲ್ಲಿ ಇರೋದಿಲ್ವೋ ಆ ಸಂದರ್ಭದಲ್ಲಿ ಆಗಾಗ ಬಂದು ಮಾತಾಡೋದು, ಇದೆಲ್ಲವೂ ಕೂಡ ಪರಸ್ಪರ ಭೇಟಿ ಹಾಕೋದು, ಇದೆಲ್ಲವೂ ಕೂಡ ನಡೀತಾ ಇರುತ್ತೆ. ಅದಾದ ನಂತರ ಈ ರೀತಿಯಾಗಿ ಈಕೆ ಪರಾರಿಯಾಗಿದ್ದಾಳೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಈಕೆಯ ಕುಟುಂಬಸ್ಥರು ಈಗ ಪ್ರಭು ಮೇಲೆ ಗಂಭೀರವಾಗಿ ಆರೋಪಗಳನ್ನು ಮಾಡ್ತಿದ್ದಾರೆ. ಅದು ಕೂಡ ಒಂದಲ್ಲ, ಬಹಳಷ್ಟು ಆರೋಪಗಳನ್ನು ಮಾಡ್ತಿದ್ದಾರೆ. ಬಾಗಲಕೋಟೆ ಠಾಣೆಯಲ್ಲಿ ಈಗಾಗಲೇ ಪತಿ ಶರತ್ ಈ ಕುರಿತು ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಸದ್ಯ ಬಾಗಲಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.